ರೋಗಿಗಳ ಜೀವಕ್ಕೆ ಕಳಪೆ ಔಷಧಗಳ ಕಂಟಕ ಶುರುವಾಗಿದೆ. 6 ವರ್ಷದಲ್ಲಿ 98 NSQ ಔಷಧಿಗಳು ಪತ್ತೆಯಾಗಿದ್ದಾವೆ. ಬೆಚ್ಚಿ ಬೀಳಿಸುವಂತಹ ವಿಚಾರ ಇದು. ಯಾಕಂದರೆ ಮೊನ್ನೆ ನಾವು ನೋಡಿದ್ವಿ, ಕಳಪೆ ಔಷಧಿಗಳ ಅಡ್ಡೆ ಮೇಲೆ ದಾಳಿ ಮಾಡಿದರು ನಮ್ಮ ಅಧಿಕಾರಿಗಳು. ಅದಾದ ಮೇಲೆ ಬರ್ತಿರುವಂತಹ ಸುದ್ದಿ ಅಂತ ಹೇಳಿದ್ರೆ ನಿಜಕ್ಕೂ ಆತಂಕ ಎದುರಾಗುತ್ತೆ. 6 ವರ್ಷದಲ್ಲಿ 98 NSQ ಅಂದರೆ ನಾಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಔಷಧಿಗಳು ಅಂತ ಹೇಳ್ತಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಕೆಯಾದ ಔಷಧಿಗಳಲ್ಲೂ ಕೂಡ ಗುಣಮಟ್ಟದ ಲೋಪ ಇದೆ. 2021ರಿಂದ 2026ರ ಆಗಸ್ಟ್ವರೆಗೆ 98 NSQ ಔಷಧಿಗಳು ಪತ್ತೆಯಾಗಿದೆ. ಮಾತ್ರೆ, ಸಿರಪ್ ಸೇರಿ ಹಲವು ಔಷಧಿಗಳು ಗುಣಮಟ್ಟ ಪರೀಕ್ಷೆಯಲ್ಲಿ ಫೇಲ್ ಆಗಿದೆ. 26 ಔಷಧ ಕಂಪನಿಗಳ ಪೂರೈಕೆಯಲ್ಲಿ ಈ ಕ್ವಾಲಿಟಿ ಲೋಪ ಇರೋದು ಕಂಡು ಬಂದಿದೆ. 26 ಕಂಪನಿ ಪೈಕಿ ಕೇವಲ 6 ಕಂಪನಿಗಳ ವಿರುದ್ಧ ಕ್ರಮಕ್ಕೆ ಅನುಮತಿ ಸಿಕ್ಕಿದೆ. ಈಗ ಎಲ್ಲವೂ ಕೂಡ ವಿಷ ಆಗ್ತಾ ಇದೆ. ನಾವು ತೆಗೆದುಕೊಳ್ಳುವಂಥ ಮಾತ್ರೆ, ಸಿರಪ್ಪು, ಇಂಜೆಕ್ಷನ್ನು ಎಲ್ಲದರಲ್ಲೂ ಕೂಡ ಕಲಬೆರಕೆ ಮಾಡ್ತಾ ಇದ್ದಾರೆ. ಈಗ ಬರೀ 6ಕ್ಕೆ ಮಾತ್ರ ಅನುಮತಿಯನ್ನು ಕೊಡಲಾಗಿದೆ. 26 ಕಂಪ್ನಿ ವಿರುದ್ಧ ಈ ರೀತಿಯಾದಂಥ ಆರೋಪ ಕೇಳಿ ಬಂದಿದ್ದು. NSQ ಅಂದರೆ ನಾಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ, ಉತ್ತಮ ಗುಣಮಟ್ಟವಲ್ಲದ